ದಿಲೀಪ್ ರಾಜ್ ಕನ್ನಡ ನಟನಾ ಲೋಕ ಕಂಡಂತಹ ಕ್ಲೀನ್ ಮತ್ತೆ ಬೆಸ್ಟ್ ಆಕ್ಟರ್ಗಳಲ್ಲಿ ಒಬ್ಬರು. ಆದರೆ ಇವಾಗ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಆದರೂ ಸಹ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಹೀಗಾಗಿನೇ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಡೇಟ್ ಆಫ್ ಬರ್ತ್, ವಯಸ್ಸು, ಇವರ ಫ್ಯಾಮಿಲಿ, ಇವರ ಎಜುಕೇಶನ್, ಇನ್ನೂ ಕೂಡ ಸಾಕಷ್ಟು ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೂ ಕೂಡ ವಿಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಿಲೀಪ್ ರಾಜ್ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಆದಷ್ಟು ಪ್ರೈವೇಟ್ ಆಗಿನೇ ಇಟ್ಕೊಂಡಿದ್ದಾರೆ. ತುಂಬಾನೇ ಇದನ್ನು ಪಬ್ಲಿಕ್ಕಲ್ಲಿ ಮಾತಾಡೋದಾಗಿರಲಿ ಅಥವಾ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳೋದಾಗಿರಬಹುದು ಯಾವುದೇ ರೀತಿಯಾಗಿ ಮಾಡಿಲ್ಲ. ಆದರೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಇವರ ಬಗ್ಗೆ ಸಿಕ್ಕಿದಾವೆ. ಇವರು ಜನಿಸಿದ್ದು ಬೆಂಗಳೂರಿನಲ್ಲಿ. ಹಾಗೆಯೇ ಅಟ್ ಪ್ರೆಸೆಂಟಲ್ಲೂ ಕೂಡ ಅವರು ಬೆಂಗಳೂರಿನಲ್ಲೇ ನೆಲೆಸಿದ್ರು. ಬೆಂಗಳೂರಿನ ಉತ್ತರ ಹಳ್ಳಿನಲ್ಲಿ ಅವರ ಮನೆ ಇತ್ತು ಅನ್ನುವಂತಹ ಮಾಹಿತಿ ಇದೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 2, 1978. ಹಾಗೆ ನಿಧನರಾಗಿದ್ದು ಮೇ 13, 2026. ಅಂದ್ರೆ ಅವರಿಗೆ 47 ವರ್ಷ ಕಂಪ್ಲೀಟ್ ಆಗಿತ್ತು. 48ನೇ ವರ್ಷ ರನ್ನಿಂಗ್ ಅಲ್ಲಿತ್ತು. ಈ ನಡುವಿನ ಅವರು ಅಕಾಲಿಕ ಮೃತ್ಯುಗೆ ಒಳಗಾಗಿದ್ದಾರೆ. ಇವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ ಇವರು ತಮ್ಮ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮತ್ತು ಇದಾದ ನಂತರ ಸಾಕಷ್ಟು ರಂಗಭೂಮಿನಲ್ಲಿ ಇವರು ಪಳಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಮತ್ತೆ ಇವರಿಗೆ ಯಾರು ಕೂಡ ಅಷ್ಟಾಗಿ ಸಪೋರ್ಟ್ ಇರಲಿಲ್ಲ. ತಮ್ಮನ್ನ ತಾವೇನೆ ಇವರು ಅಪ್ರಿಶಿಯೇಟ್ ಮಾಡಿಕೊಂಡು ತಮ್ಮ ಕೆಲಸದ ಮೇಲೆ ಸಾಕಷ್ಟು ಭರವಸೆಯನ್ನ ಇಟ್ಕೊಂಡು ಬೆಳೀತಾ ಬಂದವರು ತಮ್ಮ ಜೀವನದಲ್ಲಿ ಅಂತಾನೆ ಹೇಳಬಹುದು. ನಾಟಕವಾದ ನಂತರ ಕೆಲವೊಂದಿಷ್ಟು ಸಪೋರ್ಟಿಂಗ್ ರೋಲ್ಗಳನ್ನ ಕೂಡ ಇವರು ಮಾಡಿದ್ದಾರೆ. ಜೊತೆಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ನಿಧಾನಕ್ಕೆ ಸೈಡ್ ರೋಲ್ಗಳನ್ನ ಮಾಡ್ತಾ ನಂತರ ವಿಲನ್ ಪಾತ್ರವನ್ನ ನಿರ್ವಹಿಸ್ತಾ ನಂತರ ಹೀರೋ ಆಗಿ ಕಾಣಿಸಿಕೊಂಡಂತವರು ದಿಲೀಪ್ ರಾಜ್ ಅವರು ಬರೋಬ್ಬರಿ 24ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಇವರು ವರ್ಕ್ ಮಾಡಿರುವಂತಹ ಸಿನಿಮಾಗಳು 30-35ಕ್ಕಿಂತ ಜಾಸ್ತಿನೇ ಇದಾವೆ. ಇನ್ನು ಸೀರಿಯಲ್ ಅಂತ ಬಂದ್ರೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ. ಕೆಲವೊಂದಿಷ್ಟನ್ನ ಹೇಳಬೇಕು ಅಂತ ಹೇಳಿದ್ರೆ ಅರ್ಧ ಸತ್ಯ, ರಥಸಪ್ತಮಿ, ಕುಂಕುಮ ಭಾಗ್ಯ, ರಂಗೋಲಿ, ಪುರುಷೋತ್ತಮ, ವಿದ್ಯಾ ವಿನಾಯಕ, ಹಿಟ್ಲರ್ ಕಲ್ಯಾಣ, ಬ್ರಹ್ಮಗಂಟು, ವಧು, ನಾನಿನ್ನ ಬಿಡಲಾರೆ, ಕೃಷ್ಣ ರುಕ್ಮಿಣಿ, ಈ ರೀತಿಯಾಗಿ ಸಾಕಷ್ಟು ಸೀರಿಯಲ್ಗಳಲ್ಲೂ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಪಾರು ಮತ್ತೆ ನಾನಿನ್ನ ಬಿಡಲಾರೆ ಅನ್ನುವಂತಹ ಸೀರಿಯಲ್ನ ನಿರ್ಮಾಣ ಇವರದೇನೆ ಆಗಿತ್ತು. ಇನ್ನು ಇವರ ಫ್ಯಾಮಿಲಿಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವರ ತಂದೆ ತಾಯಿಯ ಬಗ್ಗೆ ಎಲ್ಲೂ ಕೂಡ ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ಇವರ ವೈಫ್ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಇವರ ವೈಫ್ನ ಹೆಸರು ಶ್ರೀವಿದ್ಯಾ ಅನ್ನೋದಾಗಿದೆ. ಮತ್ತೆ ಶ್ರೀವಿದ್ಯಾ ಅವರು ದಿಲೀಪ್ ರಾಜ್ ಇಬ್ಬರು ಕೂಡ ಕಾಲೇಜ್ ಮೇಟ್ಸ್ ಆಗಿದ್ರು. ಅಲ್ಲೇನೆ ಲವ್ ಆಗುತ್ತೆ. ಜೊತೆಗೆ ಮುಂದೆ ಮನೆಯವರನ್ನ ಒಪ್ಪಿಸಿ ಅವರಿಬ್ರು ಕೂಡ ಮದುವೆ ಕೂಡ ಆಗ್ತಾರೆ. ಹಾಗೇನೆ ಈ ಒಂದು ದಂಪತಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಅಲ್ಲಿ ದಿಲೀಪ್ ರಾಜ್ ಅವರು ಅವರ ಹೆಂಡತಿಯ ಜೊತೆಗೆ ಇರುವಂತಹ ಕೆಲವೊಂದಿಷ್ಟು ಫೋಟೋಸ್ ಗಳನ್ನ ನೋಡ್ತಾ ಇರಬಹುದು. ಮತ್ತೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ದಿಲೀಪ್ ರಾಜ್ ಅವರ ಫ್ಯಾಮಿಲಿ ಫೋಟೋ ಅಂದ್ರೆ ಅವರ ಹೆಂಡತಿಯ ಜೊತೆ ಮತ್ತೆ ಅವರ ಮಕ್ಕಳ ಜೊತೆ ಇರುವಂತಹ ಫೋಟೋನ ಕೂಡ ನೋಡ್ತಾ ಇದ್ದೀರಾ. ಹಾಗೇನೆ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಕೆಲವೊಂದಿಷ್ಟು ಫೋಟೋಸ್ಗಳು ದಿಲೀಪ್ ರಾಜ್ ಅವರ ಹಳೆಯ ಕೆಲವೊಂದಿಷ್ಟು ಫೋಟೋಸ್ಗಳಾಗಿದ್ದಾವೆ. ಕಾಲೇಜ್ ಲೈಫ್ ಮತ್ತೆ ಯಂಗ್ ಏಜ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಫೋಟೋಸ್ ಗಳನ್ನ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ದಿಲೀಪ್ ರಾಜ್ ಅವರು DR ಕ್ರಿಯೇಷನ್ಸ್ ಅನ್ನುವಂತಹ ಒಂದು ಪ್ರೊಡಕ್ಷನ್ ಹೌಸ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ತುಂಬಾನೇ ಪ್ರಮುಖವಾದಂತಹ ಪಾತ್ರ ಇವರ ಹೆಂಡತಿಯಾಗಿರುವಂತಹ ಶ್ರೀವಿದ್ಯಾ ಅವರದ್ದಾಗಿದೆ. ಶ್ರೀವಿದ್ಯಾ ಅವರು ಇದಕ್ಕೂ ಮೊದಲು ಕಾರ್ಪೊರೇಟ್ ನಲ್ಲಿ ಕೆಲಸ ಮಾಡದಂತವರು. ಬರೋಬ್ಬರಿ 18 ವರ್ಷಗಳ ಕಾಲ HR ಆಗಿ ಕೆಲಸವನ್ನ ಮಾಡಿದ್ರು ಅನ್ನುವಂತಹ ವಿಷಯವನ್ನ ದಿಲೀಪ್ ರಾಜ್ ಅವರೇ ಒಂದು ಇಂಟರ್ವ್ಯೂ ನಲ್ಲೂ ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ DR ಕ್ರಿಯೇಷನ್ಸ್ ನಲ್ಲಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬಾನೇ ಸಪೋರ್ಟಿವ್ ಆಗಿ ಬ್ಯಾಕ್ ಬೋನ್ ಆಗಿ ಇರೋದು ಶ್ರೀವಿದ್ಯಾ ಅವರೇನೆ ಅನ್ನೋದನ್ನ ಕೂಡ ದಿಲೀಪ್ ರಾಜ್ ಅವರು ಸಾಕಷ್ಟು ಇಂಟರ್ವ್ಯೂ ನಲ್ಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ತಕ್ಕ ಹಾಗೇನೆ ಶ್ರೀವಿದ್ಯಾ ಅವರು ಕೂಡ ಈ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ತುಂಬಾನೇ ಚೆನ್ನಾಗಿನೇ ಮೇಂಟೈನ್ ಮಾಡ್ತಾ ಇದ್ರು. ತುಂಬಾನೇ ಒಳ್ಳೆಯ ರೀತಿನಲ್ಲಿ ಇದು ಮುಂದುವರಿತಾ ಇತ್ತು ಕೂಡ. ಆದ್ರೆ ಇವಾಗ ದಿಲೀಪ್ ರಾಜ್ ಅವರೇನೆ ಇಲ್ಲ. ಸೊ ಇದರಿಂದಾಗಿ ಅವರ ಕುಟುಂಬ ಅತೀವವಾದಂತಹ ದುಃಖದಲ್ಲಿದೆ. ದಿಲೀಪ್ ರಾಜ್ ಅವರ ಮಾವ ಅಂದ್ರೆ ಶ್ರೀವಿದ್ಯಾ ಅವರ ತಂದೆಯವರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ದಿಲೀಪ್ ರಾಜ್ ಅವರು ಯಾವಾಗ್ಲೂ ಕೂಡ ಕೆಲಸದಲ್ಲೇನೆ ಸಖತ್ ಬ್ಯುಸಿ ಆಗಿರ್ತಾ ಇದ್ರು. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿರಬಹುದು, ಕೆಲಸದ ಒತ್ತಡ ಜಾಸ್ತಿ ಆಗಿರಬಹುದು. ಅದರಿಂದಾಗಿನೇ ಈ ರೀತಿಯಾಗಿ ಆಗಿರೋ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಜಾಸ್ತಿ ಕೆಲಸ ಮಾಡ್ತಾ ಇದ್ರು, ರೆಸ್ಟ್ ಮಾಡೋದು ತುಂಬಾನೇ ಕಡಿಮೆ ಇತ್ತು. ಇದರಿಂದಾಗಿನೇ ಈ ರೀತಿಯಾಗಿ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿ ಶ್ರೀವಿದ್ಯಾ ಅವರ ತಂದೆಯವರು ಇತ್ತೀಚೆಗೆ ನೀಡಿರುವಂತಹ ಒಂದು ಇಂಟರ್ವ್ಯೂನಲ್ಲಿ ಅಂದ್ರೆ
ದಿಲೀಪ್ ರಾಜ್ ಅವರ ಡೆತ್ ಆದ ನಂತರ ಕೊಟ್ಟಿರುವಂತಹ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ನಿಜಕ್ಕೂ ಸ್ಟ್ರೆಸ್ ಇಂದಾನೆ ಹಿಂಗಾಗಿರಬಹುದಾ, ಅಥವಾ ವಿಧಿ ನಮ್ಮನ್ನ ಕರೆದಾಗ ಅಥವಾ ದೇವರು ನಮ್ಮನ್ನ ಕರೆದಾಗ ಏನೇ ಒಂದು ಕಾರಣ ಇರಲಿ ಅಥವಾ ಇರದೇ ಇರಲಿ ನಾವು ಹೋಗಲೇಬೇಕಾಗಿ ಬರತ್ತೆ ಅನ್ನೋದು ಸತ್ಯನಾ? ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆಯನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.